ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಂರ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಯುಗಾದಿ ಅಮಾವಾಸ್ಯೆಯ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಾವೆಲ್ಲರೂ ಎಂದಿನಂತೆ ಆಧ್ಯಾತ್ಮಿಕ ಸೂರ್ಯ, ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ ಮಾಸ್ಟರ್ಸ್. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಳ್ಳುತ್ತೆ. ಆನಾಪಾನಸತಿ ಧ್ಯಾನ ಬಹಳ ಸರಳ ಹಾಗೂ ಸುಲಭ ಮಾಸ್ಟರ್ಸ್. ಎಲ್ಲರೂ ಕೂಡ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ, ನೀರ್ನ ತಂದಿಟ್ಕೊಳ್ಳಿ ಮಾಸ್ಟರ್ಸ್. ಎರಡು ಕಾಲುಗಳನ್ನ ಒಂದಕ್ಕೊಂದು ಕ್ರಾಸ್ ಮಾಡ್ಕೊಳ್ಳಿ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ಸಾಧ್ಯವಾದಷ್ಟು ಪಿರಮಿಡ್ ಎನರ್ಜಿಯನ್ನ ಈ ಧ್ಯಾನದಲ್ಲಿ ಬಳಸ್ಕೊಳ್ಳೋಣ. ಆಗ 3 ಪಟ್ಟು ಅಧಿಕವಾದ ವಿಶ್ವಮಯ ಪ್ರಾಣ ಶಕ್ತಿ ನಾವು ಕಡಿಮೆ ಅವಧಿಯಲ್ಲೇ ಪಡ್ಕೊಳ್ಬಹುದಾಗಿದೆ ಮಾಸ್ಟರ್ಸ್. ಧ್ಯಾನ ಅನ್ನೋದು ಅದ್ಭುತವಾಗಿ ಘಟಿಸುತ್ತೆ. ಪಿರಮಿಡ್ ಎನರ್ಜಿಯನ್ನ ನಾವು ಧ್ಯಾನದಲ್ಲಿ ಅನುದಿನವೂ ಪ್ರತಿ ಸರ್ತಿ ನಾವು ಧ್ಯಾನಕ್ಕೆ ಕುಳಿತಾಗಲೂ ಕೂಡ ಪಿರಮಿಡ್ ಎನರ್ಜಿಯನ್ನ ಬಳಸ್ಕೊಳ್ತಾ ಬಂದ್ರೆ ಖಂಡಿತವಾಗಿ ಆಧ್ಯಾತ್ಮಿಕ ಉನ್ನತಿಗೆ, ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ನಮ್ಮೆಲ್ಲರಿಗೂ ಬಹಳ ಸಹಕಾರಿಯಾಗಿದೆ ಮಾಸ್ಟರ್ಸ್. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ನಮ್ಮ ಈ ಸಂಜೆಯ ಅಮಾವಾಸ್ಯೆಯ ಧ್ಯಾನಕ್ಕೆ ಸಮಸ್ತ ಗುರು ಪರಂಪರೆಯ ಚೈತನ್ಯವನ್ನ, ಸಮಸ್ತ ಋಷಿ ಪರಂಪರೆಯ ಚೈತನ್ಯವನ್ನ, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ಇಷ್ಟ ದೇವತಾ, ಕುಲದೇವತಾ, ಗ್ರಾಮ ದೇವತಾ, ಸಿದ್ಧಗಂಗಾ ಮಠದ ನಡೆದಾಡುವ ದೇವರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಚೈತನ್ಯವನ್ನ, ಸಿದ್ಧಗಂಗಾ ಮಾತೆಯ ಚೈತನ್ಯವನ್ನ, ಅಟವಿ ಶಿವಯೋಗಿಗಳು, ಉದ್ದಾನ ಶಿವಯೋಗಿಗಳ ಚೈತನ್ಯವನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಗುಬ್ಬಿಯ ಆರಾಧ್ಯ ದೇವರಾದ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಅನುಬಸವೇಶ್ವರ ಸ್ವಾಮಿ, ಎಡೆಯೂರು ಸಿದ್ಧಲಿಂಗೇಶ್ವರ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ದೇವರ ಹೊಸಹಳ್ಳಿ ವೀರಭದ್ರೇಶ್ವರ, ಭದ್ರಕಾಳಮ್ಮ ತಾಯಿ, ಸಾವಂದುರ್ಗ ವೀರಭದ್ರೇಶ್ವರ, ಮಲೆ ಮಹದೇಶ್ವರ, ಇವರನ್ನೆಲ್ಲ ನಮ್ಮ ಈ ಧ್ಯಾನಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ಧನ್ವಂತರಿ ಮಾಸ್ಟರ್ ಅನ್ನ ಕೂಡ ಸ್ವಾಗತಿಸ್ಕೊಳ್ತಾ ಇದೀವಿ. ಎಲ್ಲ ಆಸ್ಟ್ರಲ್ ಹೀಲಿಂಗ್ ಮಾಸ್ಟರ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ಸ್ ನ ಕೂಡ ಆಹ್ವಾನಿಸ್ಕೊಳ್ತಾ ಇದೀವಿ. ಯಾವಾಗ್ಲೂ ಧ್ಯಾನಕ್ಕೆ ಕುಳಿತಾಗ ನಮ್ಮ ಮುಂದೆ ನಾವು ಜಲವನ್ನ ಇಟ್ಕೊಂಡು ಕುಳಿತಿರ್ತೀವಿ ಮಾಸ್ಟರ್ಸ್. ಆ ಜಲದಲ್ಲಿ ಸಮಸ್ತ ನದಿಗಳ ಚೈತನ್ಯವನ್ನ ಆಹ್ವಾನಿಸಿಕೊಳ್ಳೋಣ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಪ್ರಪಂಚದ ಎಲ್ಲ ಔಷಧೀಯ ಗಿಡಮೂಲಿಕೆಗಳ ಸತ್ವವನ್ನ ನಮ್ಮ ಮುಂದೆ ಇಟ್ಕೊಂಡಿರುವ ಜಲದಲ್ಲಿ ನಾವು ಆಹ್ವಾನಿಸ್ಕೊಳ್ತಾ ಇದೀವಿ ಮಾಸ್ಟರ್ಸ್.
ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕ ನಾಶನಂ. ಪಂಚಕನ್ಯೆಯರನ್ನ ಕೂಡ ನಾವು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ವಸುಂಧರ ಮಾತೆ, ನಿಸರ್ಗ ಮಾತೆ, ಪಂಚಭೂತಗಳು, ನವಗ್ರಹಗಳನ್ನ ಕೂಡ ಆಹ್ವಾನಿಸ್ಕೊಳ್ತಾ ಇದೀವಿ. ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಯುಕ್ತೇಶ್ವರಗಿರಿ, ಲಾಹಿರಿ ಮಹಾಶಯರು, ಪರಮಹಂಸ ಯೋಗಾನಂದಜಿ, ಮಹಾತರ್ ಬಾಬಾಜಿ ಇವರನ್ನೆಲ್ಲ ನಾವು ನಮ್ಮ ಈ ಅಮಾವಾಸ್ಯೆಯ ಧ್ಯಾನಕ್ಕೆ ಆಹ್ವಾನಿಸ್ಕೊಳ್ತಾ ಇದೀವಿ. ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಇಲ್ಲಿ ಕುಳಿತು ನಾವೆಲ್ಲರೂ ಸಾಮೂಹಿಕ ಧ್ಯಾನದಲ್ಲಿ ನಿರತರಾಗಿದ್ದೇವೆ ಮಾಸ್ಟರ್ಸ್. ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆರೀಬಾರ್ದು. ಬಿ ವಿತ್ ಯುವರ್ ಬ್ರೆತ್ ಅಂಡ್ ಇಗ್ನೋರ್ ಆಲ್ ಯುವರ್ ಥಾಟ್ಸ್. ತಲೆಯಲ್ಲಿ ಎಷ್ಟೇ ಆಲೋಚನೆಗಳು ಬಂದ್ರೂ ಕೂಡ ಅದನ್ನ ನಿರ್ಲಕ್ಷಿಸಿ ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನೊಡನೆ ಇರಿಸಿ. ಯುವರ್ ಬ್ರೆತ್ ಈಸ್ ಯುವರ್ ಗುರು ಅಂತ ಪತ್ರಿಜಿ ಸರ್ ತಿಳಿಸ್ಕೊಟ್ಟಿದ್ದಾರೆ. ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿ ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ ಮಾಸ್ಟರ್ಸ್. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಇದೇ ಆನಾಪಾನಸತಿ ಧ್ಯಾನ. 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಈ ಆನಾಪಾನಸತಿ ಧ್ಯಾನದಿಂದಲೇ ಜ್ಞಾನೋದಯವನ್ನ ಪಡ್ಕೊಂಡಿದ್ದು ಮಾಸ್ಟರ್ಸ್. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. Recording in progress. ಶಾಂತವಾಗಿರಿ ಮಾಸ್ಟರ್ಸ್. ನಾವೆಲ್ಲರೂ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಕುಳಿತು ಒಂದಸ್ಸಿಂದ ಧ್ಯಾನಿಸ್ತಾ ಇದ್ದೀವಿ. ಶ್ವಾಸದ ಮೇಲೆ ಗಮನ.
ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಮ ಶರೀರವನ್ನ ರಿಲ್ಯಾಕ್ಸ್ ಮಾಡ್ತಾ ಹಾಗೆ ಮುಂದುವರಿಯೋಣ ಮಾಸ್ಟರ್ಸ್. Just focus your natural, normal, easy, tender, soft breath. Breathe in, breathe out. Breathe in, breathe out. Breathe in, breathe out. ನಮ್ಮೆಲ್ಲರ ಸುತ್ತಲೂ ರಕ್ಷಣಾ ಕವಚ ಏರ್ಪಡ್ತಾ ಇದೆ ಮಾಸ್ಟರ್ಸ್. ನಾವು ಆಹ್ವಾನಿಸ್ಕೊಂಡಿರುವ ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆ, ಚೈತನ್ಯವೆಲ್ಲ ನಮ್ಮ ಜೊತೆ ಬಂದು ಕುಳಿತು ಧ್ಯಾನವನ್ನ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ನಮ್ಮ ಶರೀರದ ಕಣ ಕಣಗಳಲ್ಲಿರುವಂತಹ ಭಾವನೆಗಳನ್ನ, ಅನ್ವಾಂಟೆಡ್ ಎಮೋಷನ್ಸ್ ಗಳನ್ನೆಲ್ಲ ನಮ್ಮ ಮುಂದೆ ಅಗ್ನಿಕುಂಡ ಬಂದು ನಿಂತಿದೆ, ಅದರಲ್ಲಿ ಹಾಕ್ಬಿಡೋಣ ಮಾಸ್ಟರ್ಸ್. ಐಶಾನ್ಯ ಸಮುದ್ರ ಹಾಗೂ ಅಗ್ನಿಕುಂಡ ಅದರೊಳಗಡೆ ಹಾಕ್ಬಿಡೋಣ. ಸರಿಯಲ್ಲದ ಭಾವನೆಗಳು, ಸರಿಯಲ್ಲದ ಆಲೋಚನೆಗಳು ಯಾವುದೇ ಘಟಿಸಿದ್ರು ಕೂಡ ನಮ್ಮ ಜೀವನದಲ್ಲಿ ಅದೆಲ್ಲವನ್ನ ಕೂಡ ಅಗ್ನಿಕುಂಡಕ್ಕೆ ನಾವು ಹಾಕ್ಬಿಡೋಣ. ಸಮಸ್ತ ಗುರು ಪರಂಪರೆ, ಋಷಿ ಪರಂಪರೆ, ಯೋಗಿನಿ ಯೋಗೀಶ್ವರರನ್ನ, ಸಪ್ತ ಮಾತೃಕೆಯರನ್ನ, ಶಾರದಾ ದೇವಿ, ರಾಮಕೃಷ್ಣ ಪರಮಹಂಸರನ್ನ ಕೂಡ ನಾವು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸ್ಕೊಂಡಿದೀವಿ. ಶ್ರೀಕೃಷ್ಣ ಭಗವಾನರ ಜ್ಞಾನ ಚೈತನ್ಯವನ್ನ ಆಹ್ವಾನಿಸ್ಕೊಂಡಿದೀವಿ. ಎಲ್ಲ ಆಸ್ಟ್ರಲ್ ಕ್ರಿಸ್ಟಲ್ ಶಕ್ತಿಗಳನ್ನ, ಆಸ್ಟ್ರಲ್ ಪಿರಮಿಡ್ ಶಕ್ತಿಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಸ್ ಶಕ್ತಿಗಳನ್ನ ಕೂಡ ನಾವು ನಮ್ಮ ಈ ಸಂಜೆಯ ಅಮಾವಾಸ್ಯೆಯ ಧ್ಯಾನಕ್ಕೆ ಆಹ್ವಾನಿಸ್ಕೊಂಡಿದೀವಿ. ಅಪಾರವಾದ ಎನರ್ಜಿ ವೈಬ್ರೇಷನ್ಸ್ ಹರಿದು ಬರ್ತಾ ಇದೆ ಮಾಸ್ಟರ್ಸ್. ಯಾರೂ ಕಣ್ಣುಗಳನ್ನ ತೆರಿಬೇಡಿ. ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿರಿ. ನಮ್ಮ ಈ ಧ್ಯಾನಕ್ಕೆ ಆರಾ ಕ್ಲೆನ್ಸಿಂಗ್ ಮಾಸ್ಟರ್ಸ್ ಅನ್ನ, ಚಕ್ರ ಹೀಲಿಂಗ್ ಮಾಸ್ಟರ್ಸ್ ಅನ್ನ ಕೂಡ ನಾವು ಆಹ್ವಾನಿಸ್ಕೊಂಡಿದೀವಿ. ಅನಸೂಯ ಮಾತೆ, ಕಾಂತಿ ಮಾತೆ, ಶ್ರದ್ಧಾ ಮಾತೆ, ಅಹಲ್ಯ ಮಾತೆ, ತಾರಾ ಮಾತೆ, ಸೀತಾ, ಮಂಡೋದರಿ, ಪಂಚಕನ್ಯೆಯರ ಚೈತನ್ಯ ಆಹ್ವಾನಿಸ್ಕೊಂಡಿದೀವಿ. ಈ ಎಲ್ಲಾ ಕಾಂತಿವಾಸಿಗಳಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನಮ್ಮೊಳಗೆ ನಾವು ಆಳವಾಗಿ ಪ್ರವೇಶಿಸ್ಕೊಳ್ತಾ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ ಮಾಸ್ಟರ್ಸ್. ನಮ್ಮ ಪ್ರಾಣವಾಯುವಿನ ಮೂಲಕ ನಮ್ಮ ಒಳಗೆ ಹರಿದು ಬರುತ್ತಿರುವಂತಹ ವಿಶ್ವಮಯ ಪ್ರಾಣ ಶಕ್ತಿ, ವಿಶ್ವ ಮೂಲ ಚೈತನ್ಯದಿಂದ ನಮ್ಮ ಶರೀರದಲ್ಲಿ ಆಗ್ತಾ ಇರುವಂತಹ ಸೂಕ್ಷ್ಮ ಕಂಪನಗಳನ್ನ, ವೈಬ್ರೇಷನ್ಸ್ ಗಳನ್ನ ನಾವೆಲ್ಲರೂ ಗಮನಿಸ್ಕೊಳ್ಳೋಣ. ಆ ವೈಬ್ರೇಷನ್ಸ್ ಜೊತೆ ಒಂದಾಗ್ತಾ ನಾವೆಲ್ಲರೂ ಹಾಗೆ ಮುಂದುವರಿಯೋಣ ಮಾಸ್ಟರ್ಸ್. ನಮ್ಮ ಶರೀರವನ್ನ, ನಮ್ಮ ಮನಸ್ಸನ್ನ, ನಮ್ಮ ಭಾವನೆಗಳನ್ನ ಸೂಕ್ಷ್ಮಗೊಳಿಸ್ತಾ ಮುಂದೆ ಸಾಗೋಣ. ಸಂಪೂರ್ಣವಾಗಿ ಸೂಕ್ಷ್ಮಗೊಳಿಸ್ತಾ ಹಗುರಗೊಳಿಸ್ಕೊಳ್ಳೋಣ. ನಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ತುಂಬಾ ಒತ್ತಡ ಉಂಟಾಗ್ತಾ ಇದ್ರೆ, ಬಾಧೆ ಉಂಟಾಗ್ತಾ ಇದ್ರೆ, ಯಾವ ಅಂಗಾಂಗದಲ್ಲಿ ಬಹಳ ನೋವು ಉಂಟಾಗ್ತಾ ಇದೆಯೋ ಆ ಅಂಗಾಂಗಗಳಿಗೆ
ಸಪ್ತ ಸಾಗರಗಳ ಉಪ್ಪಿನಿಂದ ತಯಾರಾಗಿರುವಂತಹ ಆಸ್ಟ್ರಲ್ ಕ್ರಿಸ್ಟಲ್ ಪಿರಮಿಡ್ ಅನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ನಮ್ಮ ಶರೀರದ ಪ್ರತಿಯೊಂದು ಅನಾರೋಗ್ಯದ ಅಂಗಾಂಗಗಳಿಗೆ ಆಸ್ಟ್ರಲ್ ಕ್ರಿಸ್ಟಲ್ ಪಿರಮಿಡ್ಸ್ ಗಳನ್ನ ಆಹ್ವಾನಿಸ್ಕೊಳ್ತಾ ಇದೀವಿ. ಸಂಪೂರ್ಣ ಶರೀರವನ್ನ ಹಗುರಗೊಳಿಸ್ಕೊಳ್ಳೋಣ ಮಾಸ್ಟರ್ಸ್. ಸಂಪೂರ್ಣ ಪ್ರಶಾಂತ ಸ್ಥಿತಿ, ಮೌನವಾಗಿ ನಮ್ಮೊಳಗೆ ಸೂಕ್ಷ್ಮವಾಗಿ ನಡೆಯುತ್ತಿರುವ ಎಲ್ಲ ಪ್ರಕ್ರಿಯೆಗಳನ್ನ ಗಮನಿಸ್ಕೊಳ್ತಾ ಬರೋಣ. ನಮ್ಮ ಶರೀರದಲ್ಲಿ ಪ್ರಶಾಂತ ಸ್ಥಿತಿಯಲ್ಲಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ಒಳಹರಿದು ಬರುತ್ತಿರುವ ಅಪಾರವಾದ ಗೋಲ್ಡನ್ ಡಿವೈನ್ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದ ನರನಾಡಿ ಮಂಡಲಗಳನ್ನ ಶುದ್ಧೀಕರಣ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಪ್ರವಹಿಸ್ತಾ ಇದೆ, ಅದನ್ನ ಗಮನಿಸ್ಕೊಳ್ಳಿ. ವೇರ್ ಯುವರ್ ಮೈಂಡ್ ಗೋಸ್ ಎನರ್ಜಿ ಫ್ಲೋಸ್. ನಿಮ್ಮ ಗಮನವನ್ನ ಎಲ್ಲಿ ಹರಿಸ್ತೀರಾ, ಯಾವ ದೇಹದ ಭಾಗದಲ್ಲಿ ಹರಿಸ್ತೀರಾ, ಅಲ್ಲಿಗೆ ಆ ಎನರ್ಜಿ ಸಪ್ಲೈ ಆಗುತ್ತೆ ಮಾಸ್ಟರ್ಸ್. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸಕಲ ಭೋಗಕಾರಿಣಿ, ಧ್ಯಾನ ಸರ್ವ ಸಂಪತ್ ಪ್ರದಾಯಿನಿ, ಧ್ಯಾನ ಸಕಲ ಶಾಸ್ತ್ರ ಜ್ಞಾನ ಪ್ರಸಾದಿನಿ ಮಾಸ್ಟರ್ಸ್. ಕೆಲಸಕ್ಕೆ ಬಾರದ ಗೊಡ್ಡು ಹರಟೆಗಿಂತ 10 ನಿಮಿಷಗಳ ಖಾಲಿ ಧ್ಯಾನ 10 ಕೋಟಿಯಷ್ಟು ಬೆಲೆಯುಳ್ಳದ್ದು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮಹಾಪರಿಮುಕ್ತಿಯೆಡೆಗೆ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಮಾಸ್ಟರ್ಸ್. ಯಾರೂ ಕಣ್ಣುಗಳನ್ನ ತೆರಿಬೇಡಿ. ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಅದನ್ನ ಆಲಿಸುತ್ತಾ ಆಳವಾಗಿ ಎಲ್ಲರೂ ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ ಮಾಸ್ಟರ್ಸ್. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ಹಾಗೆ ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ. ನಿಮ್ಮೊಳಗಿನ ಅಂತರ್ವಾಣಿಯ ಕಡೆ ಗಮನ ಹರಿಸಿ ಮಾಸ್ಟರ್ಸ್.
ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ. ಈ ಸುಮಧುರ ಸಂಗೀತವನ್ನ ಆಲಿಸುತ್ತಾ ಎಲ್ಲರೂ ಆಳವಾಗಿ ನಿಮ್ಮೊಳಗಡೆ ಪ್ರವೇಶಿಸಿಕೊಳ್ಳಿ ಮಾಸ್ಟರ್ಸ್. ಉಚ್ಛ್ವಾಸ, ನಿಶ್ವಾಸ.
50 lakhs per annum. What? 50 lakhs? That's your salary right now? ಡಿಯರ್ ಮಾಸ್ಟರ್ಸ್, ನಮ್ಮೊಳಗೆ ಕಾಂತಿಯ ರೂಪದಲ್ಲಿ ಹರಿದು ಬರುತ್ತಿರುವ ವಿಶ್ವ ಮೂಲ ಚೈತನ್ಯವನ್ನು ನಮ್ಮ ದೇಹದ ಅಣು ಕಣಗಳಲ್ಲಿ ಸ್ವೀಕರಿಸ್ತಾ ನಮ್ಮ ಶರೀರ, ಮನಸ್ಸು, ಭಾವನೆಗಳ ಕಣಗಳಲ್ಲಿ ಸ್ವೀಕರಿಸೋಣ ಮಾಸ್ಟರ್ಸ್. ನಮ್ಮ ಬುದ್ಧಿಯ ಕಣದಲ್ಲೂ ಸ್ವೀಕರಿಸೋಣ. ಕಾಂತಿಯ ರೂಪದಲ್ಲಿ ಸ್ವೀಕರಿಸಿರೋ ಈ ವಿಶ್ವ ಮೂಲ ಚೈತನ್ಯದ ಮೂಲಕ ನಮ್ಮೊಳಗಿನ ಅಂಧಕಾರವನ್ನ ಹೊರಹಾಕೋಣ. ಕೀಳರಿಮೆ, ಹಿಂಜರಿಕೆಯ ಮೂಲಕ ಉಂಟಾಗಿರುವಂತಹ ಬ್ಲಾಕೇಜಸ್ಗಳನ್ನ, ನಮ್ಮ ಅನಾರೋಗ್ಯದಿಂದ ಉಂಟಾಗಿರುವ ಬ್ಲಾಕೇಜಸ್ಗಳನ್ನ, ಸರಿಯಿಲ್ಲದ ಆಲೋಚನೆಗಳ ಮೂಲಕ ನಮ್ಮೊಳಗೆ ನಾವೇ ಸೃಷ್ಟಿಸಿಕೊಂಡಿರುವ ಅಂಧಕಾರದ ಬ್ಲಾಕೇಜಸ್ಗಳನ್ನ, ಇವೆಲ್ಲವನ್ನ ಹೊರಹಾಕಿ ನಿಮ್ಮ ಮುಂದೆ ಐಶಾನ್ಯ ಸಮುದ್ರ ಬಂದು ನಿಂತಿದೆ, ಅಗ್ನಿಕುಂಡ ಇದೆ, ಅದರೊಳಗಡೆ ಹಾಕ್ಬಿಡಿ ಮಾಸ್ಟರ್ಸ್. ನಮ್ಮ ಕಣದಲ್ಲೂ ಕಾಂತಿಯನ್ನ, ದಿವ್ಯ ಜ್ಯೋತಿಯನ್ನ ಬೆಳಗಿಸಿಕೊಳ್ಳೋಣ. ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳೋಣ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿ ಜಿಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆ ಋಷಿ ಪರಂಪರೆಯ ಚೈತನ್ಯಕ್ಕೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿ ಚಿಗುರುಗಳ ಚೈತನ್ಯಕ್ಕೆ, ಸಮಸ್ತ ಋಷಿ ಪರಂಪರೆಯ ಚೈತನ್ಯಕ್ಕೆ, ಗುರು ಪರಂಪರೆಯ ಚೈತನ್ಯಕ್ಕೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಬ್ರಹ್ಮಾಂಡಕ್ಕೆ, ನಮ್ಮ ಜೀವನದ ಸರ್ವ ಆಶೀರ್ವಾದಗಳಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ಫಿಸಿಕಲ್ ಬಾಡಿ, ಭೌತಿಕ ಶರೀರಕ್ಕೂ ಕೂಡ, ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ, ವಂದನೆಗಳನ್ನ ಸಲ್ಲಿಸೋಣ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ತೆಗೆಯುತ್ತಾ, ಕಣ್ಣುಗಳೆರಡನ್ನು ನಿಧಾನವಾಗಿ ತೆರೆಯುತ್ತಾ ಅಂಗೈಗಳನ್ನೇ ಮುಗುಳ್ನಗೆಯಿಂದ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ, ಅದ್ಭುತವಾದ ಧ್ಯಾನಕ್ಕೆ ನಾವೆಲ್ಲರೂ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಇನ್ನು 30 seconds ನಲ್ಲಿ ಮೀಟಿಂಗ್ ಎಂಡ್ ಆಗುತ್ತೆ. ಅದ್ಭುತವಾಗಿ ನಾವೆಲ್ಲರೂ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಒಟ್ಟಿಗೆ ಕುಳಿತು ಒನ್ನೆಸ್ಸಿಂದ ಆನಾಪಾನಸತಿ ಧ್ಯಾನವನ್ನ ಮಾಡಿದ್ವಿ. ಆಧ್ಯಾತ್ಮಿಕ ಸೂರ್ಯ ಪತ್ರಿ ಜಿಗುರುಗಳಿಗೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ಹೇಳ್ತಾ ಇವತ್ತಿನ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಜಾಯ್ನ್ ಆಗಿದ್ರಿ ನಿಮ್ಮೆಲ್ಲರಿಗೂ ಅನಂತ ಕೋಟಿ ಕೃತಜ್ಞತೆಗಳು. ಮತ್ತೆ ನಾಳೆ ಸಂಜೆ ಭೇಟಿ ಆಗ್ತೀನಿ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು.